ಒಂದು ವಾಡಿಕೆ ಐತಿ, ನಮಗೂ ವಿಶ್ವಾಸ ಐತಿ, ನಿಮಗೂ ವಿಶ್ವಾಸ ಐತಿ. ನಾನು ಅದನ್ನ ಹೇಳಲ್ಲ. ಈಗ ರಿಸರ್ವ್ ಮಾಡ್ಕೊಳ್ಳೋಣ ಒಂದು TMC 14 ಜನ ಕುಡಿಯೋ ನೀರು ಇಡೋನು, ಅದ್ರಾಗ 6 TMC ಮತ್ತೆ ನಿಮ್ಗೆ ಬಿಡೋನಲ್ರಿ. ಮುಂದೆ ಪರಿಸ್ಥಿತಿ ಇದ್ದಾಗ ಈಗ 4 TMC 17 ದಿನ ಬಿಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. 4 TMC 17 ದಿನ ಬಿಡಕ್ಕೆ ಅವಕಾಶ ಇದೆ. ನೀವು ಟೇಲೆಂಟಿಗೆ ಹೋಗೋ ಮಟ್ಟ ನಿಮ್ಮ ಹೊಳಿಗೆ ಆಗಲಿ, ನಿಮ್ಮ ಕೊಳಚೆ ಆಗಲಿ ಇದೆಲ್ಲ ಮತ್ತೆ 12 ದಿನ ಬಿಡ್ತೇವೆ. ಮತ್ತೆ 12 ದಿನ ಬಿಡ್ತೇವೆ, ಅಲ್ಲಿವರೆಗೆ ಹೋಗಿ ಟೇಲೆಂಟ್ವರೆಗೆ ಹೋಗಿ ನಾವೇನು ಬಂದ್ ಮಾಡಬೇಡಿ, ಮಧ್ಯದಲ್ಲಿ ಬಂದ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ 12 ದಿನ ಟೇಲೆಂಟ್ ಬಂದೈತಂತೆ ನಮ್ಗೆ ಸುದ್ದಿ ಬಂದು 1 ದಿನ ಇನ್ನೊಂದು ಬಂದ್ ಮಾಡಿ. ಆಮೇಲೆ ಉಳಿದಾಗ ಮತ್ತೆ ನೀವು ಬಿಟ್ಬಿಡ್ಲೆ ಮಳೆ ಬರ್ತದೆ. ನೀವು ಆಶಾಭಾವನೆಯಿಂದ ನೀವು ಅದೇರಿ, ಆಶಾಭಾವನೆಯಿಂದ ನಾವು ಅದೇರಿ. ಮತ್ತೆ ನೀರು ಬರಲಿ, ಮತ್ತೆ ನಿಮ್ಗೆ ಅವಶ್ಯಕತೆ ಬಿದ್ದಾಗ ಮತ್ತೆ 2 TMC ಅದು ಬಿಡಾಕ್ ಬರ್ತೈತಿ. ಮತ್ತೆ ಯಾಕೆ ರಿಸರ್ವ್ ಮಾಡಕ್ಕೆ ಅಂತಂದ್ರೆ ನಿಮ್ಮ ಸಲುವಾಗಿ ನಾವು ನೀರು ಉಪಯೋಗ ಮಾಡ್ಕೊಳ್ಳೋದು. ನಾಳೆ ನೀವು 1 TMC ಬಿಡ್ರಿ, 2 TMC ಬಿಡ್ರಿ ಅಂತಂದ್ರೆ ಅವಾಗ ಮತ್ತೆ ಬಿಡಾಕ್ ಬರ್ತೈತಿ. ಈಗ 17 ದಿನ ಬಿಡೋದ್ರೆ ನಮ್ಗೆ ಅವಕಾಶ ಇದೆ. ನಾವು ಟೇಲೆಂಟ್ಗೆ ಹೋಗ್ಬಿಟ್ಟು ಬಿಡ್ತೇವೆ. ಮೊನ್ನೆ ಸಚಿವರು ಹೇಳಿದಂಗ ದೇವರ ಮೇಲೆ ಭಾರ ಹಾಕಿ ಒಂದು 10 ದಿವಸ ಬಿಡಿಸೋಣ. ಮುಂದೆ ಹೊಳೆ ಆಯ್ತು, 2ನೇ ಪೀಕ್ ಹೊಳೆ ಆಗ್ಲಿಕ್ಕೆ ಅಂದ್ರೆ ಅಲ್ಲೇ ಮತ್ತೆ ಸರ್ಕಾರ ಬಂದು ಅಲ್ಲೇನು ಮಾಡ್ತಾರೆ, ತಿರುಪತಿ ಕಡೆ ಹೋಗೋದು. ಹಾಂ ಅನೌನ್ಸ್ ಮಾಡಿ 20 ಅನೌನ್ಸ್ ಮಾಡೋದು ಬೇಡ. ಟೇಲೆಂಟ್ ಹೋಗಿ ನೀರು ಮುಟ್ಟಿದ ಮೇಲೆ ಇನ್ನೂ 1 ದಿನ ಅಂತ ಹೇಳಿ ನಿಮ್ಮನ್ನ ಇನ್ನೂ ಅಂತೇಳಿ ಟೇಲೆಂಟ್ ಹೋಗಿ ಮುಟ್ಟಿದ ಮೇಲೆ 1 ದಿನ. ಸರ್ ತಾವು ಬಿಡಕ್ಕೆ ರೆಡಿ ಇದ್ರಲ್ಲ, ತಾವು ಬಿಡಕ್ಕೆ ರೆಡಿ ಇದ್ರಲ್ಲ. ನನ್ನ ಮನವಿ, ನಡಕ್ಕೆ ಯಾರು ಹೇಳ್ತಾರೆ ಅಂತ ಕಟ್ ಮಾಡೋದು, ಮತ್ತೆ 4 ದಿವಸ ಬಿಡೋದು ಬಿಟ್ಟು ಮಾಡಬೇಡ. ಎಟೆಸ್ಟ್ ಟಚ್ ನೀವು 10 ದಿವಸ ಬಿಡ್ರಿ, 14 ದಿವಸ ಬಿಡ್ರಿ, 15 ದಿವಸ ಬಿಡ್ರಿ. 4 TMC ನೀರು ಏನು ಕೊಡ್ತೇವೆ ಅಂತೀರಲ್ಲ, ಎಟೆಸ್ಟ್ ಟಚ್. ಈ ಕಡೆ ನವಲಗುಂದಕ್ಕೆ ಆಯ್ತು, ಈ ಕಡೆ ನರಗುಂದ NBC ಆಯ್ತು, MRBCC ಆಯ್ತು. MRBCC ಇವ್ರಿಗೆ ಹೋಗೈತಿ. ನಿಮ್ಮ ಕಲ್ಪಾಕಿರಿ MRBCC ಬಿಟ್ಟೇವೆ ಅಂತ ಪದೇ ಪದೇ ನನಗೆ ಹೇಳ್ತಾರೆ. ನಿಮ್ಮ ಇಂಜಿನಿಯರ್ಗೆ ಹೇಳ್ರಿ, ನರಗುಂದಕ್ಕೆ ಬರೋದು NBC ನರಗುಂದ ಬ್ರಾಂಚ್ ಕಿನಾರಿಗೆ ಅಷ್ಟೋ ನರಗುಂದಕ್ಕೆ ಬರ್ತೈತಿ. MRBCC ನಮಗೆ ಬರೋದಿಲ್ಲ, ಮಲೆವಾಡ. MRBCC ನಮಗೆ ಬರೋದಿಲ್ಲ. NBC ಅಂತ ನರಗುಂದ ಬ್ರಾಂಚ್ ಕೆನಾಲ್ ಅಂತ ಹಂಚನಾಳದಿಂದ ಡೈವರ್ಟ್ ಆಗೈತಿ. ಹಂಚನಾಳದಿಂದ ಹೋದಲ್ಲ, ಹಾಂ, ಹಂಚನಾಳದಿಂದ ಡೈವರ್ಟ್ ಆಗೈತಿ, ಉಗುರೋಳದಿಂದ. ಅದಕ್ಕೆ ನೀವು ನಿಮ್ಮ ಆಫೀಸರನ್ನು ಹಂಚನಾಳದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಎಲ್ಲರೂ ನೀರು ತಗೊಳ್ಳಿ. ಈಗ ನೋಡ್ರಿ, ಹಂಚನಾಳದವ್ರು ನಮಗೆ ಬಿಡ್ಲಿಕ್ಕಂದ್ರೆ ಇನ್ನು ಗೋವಾದವ್ರ ಮಾದಾಗಿ ನಮ್ಗೆ ಹೆಂಗೆ ಕೊಡ್ತಾರೆ? ನಾವು ತೆಲಂಗಾಣದವ್ರು ಬಿಡ್ಲಿಕ್ಕಂದ್ರೆ ಮತ್ತು ಗೋವಾದವ್ರು ಬೇರೆ ರಾಜ್ಯದವ್ರು ನಮಗೆ ಹೆಂಗೆ ಕೊಡ್ತಾರೆ? ಎಂದು ಬಿಡ್ತೀರಿ ಅನ್ನೋದು ಅನೌನ್ಸ್ ಮಾಡಿರಿ, ಪೇಪರ್ ಸ್ಟೇಟ್ಮೆಂಟ್ ಕೊಡ್ರಿ. ಇವತ್ತು ಪೂಜೆ ಮಾಡಿ ಗೇಟ್ ಓಪನ್ ಮಾಡಿರಿ, ಎಷ್ಟೆಷ್ಟು ಕೆಪಾಸಿಟಿ. ಇನ್ನೊಂದು ನೋಡ್ರಿ, ಲಾಸ್ಟ್ ಟೈಮು ಎಮರ್ಜೆನ್ಸಿ ಐತೆ ಅಂತ ನೀರು ಬಿಟ್ಟಿವಿ. ಆಗಲಿಲ್ಲ, ಎಮರ್ಜೆನ್ಸಿ ಐತೆ ಅಂತೇಳಿ ಇಲ್ಲೇ ಮೀಟಿಂಗ್ ಮಾಡಿ ಅಲ್ಲೇ DC ಆಫೀಸ್ನಾಗ ಇಲ್ಲೇ ಮಾಡಿದ್ವಿ. ಅದೆಲ್ಲ ಸೌತೆ ಕನ್ಸಲ್ಟೇ ಮಾಡಿದ್ವಿ. ಕ್ಲೋಸರ್ ವರ್ಕ್ ಆಗಲಿಲ್ಲ. ಈಗ ಬಿಡ್ರಿ, ನೋಡೋಣ, ನೀರು ಬಂದಾಗಿಂದ ಕ್ಲೋಸರ್ ವರ್ಕ್ ಮಾಡಿರಿ. ಆ ಕ್ಲೋಸರ್ ವರ್ಕ್ ಮಾಡೋ ಕಾಂಟ್ರಾಕ್ಟರ್ಸ್ ಎಂದು ಡ್ಯಾಮ್ ಹುಟ್ಟೈತಲ್ಲ ಅವರ ಅದಾರ ಕ್ಲೋಸರ್ ವರ್ಕ್ ಮಾಡೋ ಕಾಂಟ್ರಾಕ್ಟರ್. ಅದನ್ನು ಬಿಟ್ಟು ಬೇರೆದವ್ರಿಗೆ ಕೊಟ್ಟು ಮಾಡಿಸ್. ಬಿಟ್ಟಾರಲ್ಲ, ಮೊನ್ನೆ ಹೋಗೋದಕ್ಕೆ ಬಿಟ್ಟಿರಲ್ಲ, ಅಬ್ರಪ್ಟಾಗಿ ನೀರು ಬಿಟ್ಬಿಡ್ತಾರೆ. ಯಾವುದೋ ಒಂದು ಕೆರೆ ತುಂಬಿಸಾಕೆ ಬಿಟ್ಟಿರಲ್ಲ, ಒಂದು ಕೆರೆ ತುಂಬಿಸಾಕೆ ಒಂದು ಕೆನಾಲ್ ನೀರೇ ಬಿಟ್ಟಿರಲ್ಲ, ನೀರು ಹೆಂಗೆ ಉಳಿತೈತಿ?
ಏನೋ ಜೂನ್ ಇಂಥ ಮಳೆಗಾಲದೊಳಗೆ ಕುಡಿ ನೀರಿನ ತೊಂದರೆ ಆದ್ರೆ ಎಷ್ಟು ನೀರು ಹೋಗ್ತದೆ ಮತ್ತ ಹಂಗಾರ ಒಂದು ಕೆಲಸ ಮಾಡಂಗಾರ ಮಲಪ್ರಭಾ ನದಿ ನೀರು ಒಂದು ಊರು ಕೆರೆಗಾಗಿ ಒಂದು TMC ನೀರು ಬಿಡ್ತೀರಿ ಅಂತಂದ್ರೆ ಇರೋದ 4 TMC ನೀರು ನೀರಾವರಿ ಕೊಡ್ತೇವೆ ಅಂತ ಇಡೀ ಮಲಪ್ರಭಾ ಪ್ರಾಜೆಕ್ಟಿಗೆ ಹೇಳ್ತಾರೆ ನಿಮ್ಮ ಚೀಫ್ ಇಂಜಿನಿಯರ್. 1 TMC ನೀರು ಒಂದು ಕೆರೆಗೆ ಬಿಟ್ಟಿರಿ. ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್? ಸಾಯುದ್ ನಾವು ಹೊಲ ಕಳ್ಕೊಂಡವ್ರು ನಾವು ಮುಳುಗಿಸಿದವ್ರು 14 ವರ್ಷ ಕಟ್ಟೇವ್ ನಾವು ಮುಳುಗಡೆ ಆಗಿದ್ದಕ್ಕೆ ಮತ್ತೆ ತುಂಬಿತೆ ಅಂದ್ರೆ ಬಿಡುದು ನಮ್ಗೆ ನೋವು ಮುಂದಕ್ಕೆ ಹೋಗ್ತದೆ ನೀರು ತುಂಬಿಲ್ಲ ನಿಮ್ಗೆ ಅಲ್ಲ ಮೇ ಜೂನ್ದಾಗ ಬಿಟ್ರೇನು ಬೇಸಿಗೆ ಟೈಮ್ನಾಗ ಅಬ್ರಪ್ಟ್ ಆಗಿ ಬಿಟ್ಬಿಡ್ತಾರಕ್ಕ. ಇನ್ಮೇಲೆ ಹಾಕ್ಬಾರ್ದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೈಮ್ With the knowledge of ರೋಷನ್ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಜನರಲ್ ಟಚ್ ಇರುತ್ತೆ ಹಳ್ಳಿಗಳದ್ದು. ನೀವು RC ಚಾರ್ಜ್ ಆಯ್ತು ದಯವಿಟ್ಟು ತಪ್ಪು ತಿಳ್ಕೊಬಾರ್ರಿ. RCಗಳಿಗೆ ಜನರಲ್ ಟಚ್ ಇರೋದಿಲ್ಲ. ನೀವು ಬೆಳಗಾವದಾಗಿಂದ ನಾ ಬೆಳಗಾವಿ ಹೋರಾಟದಾಗಿಂದ ಕಮೆಂಟ ಮಾಡೋದು. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ಎಕ್ಸಾಕ್ಟ್ ರೆವಿನ್ಯೂ ಮಾಹಿತಿ ಇರ್ತೈತಿ. RC ಅವ್ರಿಗೆ ಆದ್ರೆ ಅಧಿಕಾರಿಗಳಲ್ಲಿ ನೀವು ಅದನ್ನು ಈಗ ಅದನ್ನು ವಿಚಾರ ಮಾಡೋದು. ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಡುವಂಥ ವ್ಯವಸ್ಥೆ ಮಾಡೋಣ. ನೀವು ಹಂಗೆ ಒಂದು ಊರಿನ ಸಲುವಾಗಿ ನೀವು ಒಂದು TMC ನೀರು ಬಿಟ್ಟರೆ ಈಗ ಈ ಚರ್ಚೆ ಏನಾಗಿದೆ ಸರ್, ಈ ಪಾಯಿಂಟ್ ನೆಕ್ಸ್ಟ್ ಟೈಮ್ ಆ ಥರ ಮೀಟಿಂಗ್ ಆದಾಗ DC-ಗಳಾಗಿ ನಾವು ಇರ್ತೀವಲ್ಲ, ನಾವು ಅದನ್ನು ಹೇಳ್ತೀವಿ, ಈ ಪಾಯಿಂಟ್ ಹೇಳ್ತೀವಿ. ಈಗ ಹೋದಾಗಾದ್ರೆ ಮೇಡಮ್ ಇನ್ನೊಂದು ರಿಕ್ವೆಸ್ಟ್ ಮೇಡಮ್. ಈಗ ನಮ್ಮದು ಟೋಟಲಿ ಟೇಲ್ ಲ್ಯಾಂಡ್ ಮೇಡಮ್, ಎಲ್ಲಕ್ಕಿಂತ ಲಾಸ್ಟ್ ಇರೋವಾಗ ನಾವು ಆಮೇಲೆ ಹೊಂದ್ಬೋದಲ್ಲ. ನಮ್ದು ಏನು ರಿಕ್ವೆಸ್ಟ್ ಅಂದ್ರೆ ಅದಕ್ಕೆ ಆ್ಯಕ್ಚುಲಿ ನಾವು ಎಲ್ಲ ರೈತರಿಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ ಮೇಡಮ್, ನಮ್ಮ ಕಡೆ ಇದ್ದವ್ರು ಯಾತು ತಮ್ಮ ಎಲ್ಲರಿಗೂ ದಯಮಾಡಿ ಈಗ ಎಲೆಕ್ಟ್ರಿಸಿಟಿ ಸಪ್ಲೈನ ಡಿಸ್ಕನೆಕ್ಟ್ ಮಾಡೋಕ್ಕೆ ತಮ್ಮ ಕಡೆಯಿಂದ RC ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿಸಿದ್ರೆ ಭಾಳ ಒಳ್ಳೆಯದು. ಒಂದು ಅಟ್ಲೀಸ್ಟ್ ಒಂದು 4 ನೀವು ಎಲ್ಲ ಕಾನ್ಸರ್ಟ್ ಸ್ಟಾರ್ಟ್ ಮಾಡಿಬಿಟ್ರಿ ಅಂದ್ರೆ ನಮ್ಮ ಪರಿಸ್ಥಿತಿ ದೇವರೇ ಕಾಪಾಡು. ಅದು ನೀರು ಬರೋದು ಮುಟ್ಟೆ ಅಂತ ಇನ್ನೇನೋದ್ರಾಗ ಇಲ್ಲಿ ಸ್ಟಾಪ್ ಆಗಿಬಿಟ್ಟಿರ್ತಾರೆ ಡ್ಯಾಮ್ನಾಗ. ಹೊಳಿ ನೀರು ಅಲ್ಲ, ಹೊಳಿ ನೀರಾಗಲಿ ನಮ್ಮ ಕಾಲುವೆದಾಗ ಅಲ್ಲ, ದಯಮಾಡಿ ಕಾಲೇ ಮುಖಾಂತರ ನಿಮ್ಮ ಭಾಗದಾಗ ಈ ಫ್ಯಾಕ್ಟ್ರಿ ತಗೊಂತಾರ ವಾತಾವರಣ ಸರ್ ದಯಮಾಡಿ ಅದನ್ನ ಇಲ್ಲ ಇದ್ದಾರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ನಾವು ಸಪೋರ್ಟ್ ಅಂತೂ ಇಲ್ಲ ಅದಕ್ಕೆ ಇಂಥವಕ್ಕೆಲ್ಲ ಇಲ್ಲಿವರೆಗೆ ಮಲಪ್ರಭಾ ನೀರಾವರಿ ಯೋಜನೆಯ ಇಲ್ಲಿವರೆಗೆ ಎಷ್ಟು ಮಳೆ ಆಗಿದೆ, ಎಷ್ಟು TMC ನೀರು ನಾವು ಶೇಖರಣೆ ಮಾಡಿದ್ದೀವಿ, ಎಷ್ಟು ಕುಡಿಯೋ ನೀರು ಬೇಕಾಗುತ್ತೆ, ಜಾನುವಾರುಗಳಿಗೆ ನಮಗೆಲ್ಲರಿಗೂ ಎಷ್ಟು ಬೇಕಾಗುತ್ತೆ, ರೈತರಿಗೆ ಎಷ್ಟು ನೀರನ್ನು ನಾವು ಬಿಡ್ಬೋದು, ಎಷ್ಟು ದಿನದವರೆಗೂ ಬಿಡ್ಬೋದು ಅಂತ ಭಾಳಷ್ಟು ಕೂಲಂಕಷವಾಗಿ ಇಲಾಖೆಯ ಎಲ್ಲ ಅಧಿಕಾರಿಗಳಾಗಲಿ ಎಲ್ಲ ಜನಪ್ರತಿನಿಧಿಗಳು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ದೇವರ ದಯದಿಂದ ರೇಣುಕಾ ಯಲ್ಲಮ್ಮನ ಆಶೀರ್ವಾದದಿಂದ ಹೋದ ವರ್ಷ ಆದಷ್ಟು ಮಳೆ ಈ ವರ್ಷನೂ ಆಗಲಿ ಅಂತ ಎಲ್ಲರೂ ರೇಣುಕಾ ಯಲ್ಲಮ್ಮನಿಗೆ ನಾವು ಬೇಡ್ಕೊಳ್ಳೋಣ. ನಾವೆಲ್ಲರೂ ಆಶಾ ಭಾವನೆಯಿಂದ ನಮ್ಮ ರೈತರದ್ದು ಒಂದು ಬಲವಾದಂಥ ಒಂದು ನಂಬಿಕೆ ಇದೆ. ಯಾವಾಗ ನಾವು ನೀರು ಬಿಟ್ಟಿದ್ದೀವಿ, ಬಿಡುಗಡೆ ಮಾಡಿದ್ದೀವಿ 2 ದಿನದಲ್ಲಿ ಮತ್ತು ಮಳೆ ಆಗಿದೆ ಅಂತ ಬಲವಾದ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಕೂಡ ನಂಬಿಕೆಯನ್ನು ಇಟ್ಟುಕೊಂಡು ಈಗ ಅಣ್ಣನೂ ಒಂದು 3-4 ಸರಿ ನನಗೆ ಫೋನ್ ಮಾಡಿ ಭಾಳ ಕಾಡಿಸಿದ್ರು. ಅಣ್ಣ ಹೇಳಿದ ಮೇಲೂ 10 ದಿನ ಲೇಟ್ ಆಯಿತು. ಪಾಪ 10 ದಿನದಿಂದ ರೈತರನ್ನೂ ಎಲ್ಲ ನೀವು ಫೋನ್ ಮಾಡಿ ಕೇಳ್ತಾ ಇದ್ರಿ. ನಾನು ಒಂದು ಸ್ವಲ್ಪ ಹೊರಗಡೆ ಇದ್ದೆ, ಅದಕ್ಕೆ ಇವತ್ತನೇ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಇವತ್ತು ಸಾಯಂಕಾಲನೇ, ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ನಮ್ಮೆಲ್ಲರೂ ಈಗಲೇ ತಮ್ಮ ಎದುರುಗಡೆ ಹೇಳ್ತೀನಿ, DC ಅವರ ಉಪಸ್ಥಿತಿನೂ ಇದೆ. ಇವತ್ತು ಸಾಯಂಕಾಲನೇ ಈ ಒಂದು ಶುಭಾರಂಭವನ್ನು ನೀರು ಬಿಡುವಂಥ ಒಂದು ಕೆಲಸವನ್ನು ಇವತ್ತು ಸಾಯಂಕಾಲದಿಂದ ನಾವು ಶುರು ಮಾಡ್ತೀವಿ. ಟೇಲ್ ಎಂಡಿಗೆ ಹೋಗೋವರೆಗೆ, ಯಾಕಂದರೆ 4:15 ಪೌಣೆ 5 TMC ನಮ್ಮ ಕಡೆ ಇದೆ, ಎಕ್ಸಸ್ ಇದೆ.
20 TMC ಅಂತೂ ನಾವು ಸೆಕ್ಯೂರ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾವು ನಾಳೆ 14 TMC ಕುಡಿಯೋ ನೀರು ಇಟ್ಕೊಂಡ್ರೂ ಕೂಡ ಆ 6 TMC ಕೂಡ ತಮಗೆ ಅನುಕೂಲ ಮಾಡಲಿಕ್ಕೆ ಉಪಯೋಗಕ್ಕೆ ನಾವು ಬಿಡ್ತೀವಿ. ಈಗ ಸದ್ಯಕ್ಕೆ ಏನು 4-4.5 TMC 17 ದಿನದವರೆಗೆ ಅಂತ ಹೇಳಿದ್ದಾರೆ. ಅದು 10 ದಿನ ಆಗಲಿ, 12 ದಿನ ಆಗಲಿ, 13 ದಿನ ಆಗಲಿ, ಕೊನೆ ಬಾದಾಮಿ ಕ್ಷೇತ್ರದ ಟೇಲೆಂಡ್ವರೆಗೂ ಹೋಗಿ ಮುಟ್ಟೋವರೆಗಾಗಲಿ ಅಥವಾ ತಮಗೆಲ್ಲರಿಗೂ ಅನುಕೂಲ ಆಗೋ ಹಾಗೆ ಅದನ್ನು ನಾವು ಇವತ್ತಿನಿಂದನೇ ಶುಭಾರಂಭ ಮಾಡ್ತೀವಿ ಅಂತ ಹೇಳಿ, ರೈತರು ಖುಷಿ ಇದ್ರೇ ನಾವು ಖುಷಿ ಇರ್ತೀವಿ. ರೈತರು ಹೊಗಳಿದ್ರೇ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಅನ್ನನೂ ಹೊಗಳತನ ತಂಗಿನೀಗ ನೋಡೋಣ ಎಲ್ಲರೂ ಆರಾಮಾಗಿ ತಾವು ನಿಶ್ಚಿಂತೆಯಿಂದ ಇರ್ರಿ. ತಮಗೆ ಅನುಕೂಲ ಆಗೋದನ್ನೇ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿ ಈ ಒಂದು ಮೀಟಿಂಗಿಗೆ ತಾವೆಲ್ಲರೂ ಬಂದು ಭಾಳಷ್ಟು ಯಶಸ್ವಿ ಮಾಡಿಕೊಟ್ರಿ. ನಾನು 1:30-2 ಗಂಟೆ ತಡವಾಗಿ ಬಂದರೂ ಕೂಡ ಅನ್ನ ಆಗಲಿ ನಮ್ಮ ಬಾದಾಮಿ ಶಾಸಕರು ಕಾಯ್ದರು. ಇವತ್ತು ನಮ್ಮ ಜಂಟಿ ನಮ್ಮ RTO ಆಫೀಸು ಕಚೇರಿ ಉದ್ಘಾಟನೆ ಇರೋದ್ರಿಂದ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ತಾವೆಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ, ಊಟದ ವ್ಯವಸ್ಥೆ ಏನಾದರೂ ನೀರಾವರಿ ಇಲಾಖೆಯವ್ರು ಮಾಡಿದ್ದೀರೇನಪ್ಪ? ಅಧ್ಯಕ್ಷರಿಗೆ ಅಭಿನಂದಿಸಿ, ಅಧಿಕಾರಿಗಳಿಗೂ ಕೂಡ ಅಭಿನಂದಿಸಿ ಮಾತಾಡ್ತೇನೆ. ಸಭೆಯನ್ನು ಮುಗಿಸೋದು.